ಬರ ಪರಿಹಾರ, ಸಾಲ ಮನ್ನಾ, ಸಂಪೂರ್ಣ ರೈತರ ಸಾಲ, ಹುತಾತ್ಮರಾದ ರೈತರು, ಹುತಾತ್ಮರಾದ ರೈತರು ಹೋರಾಟಕ್ಕೆ, ಹುತಾತ್ಮರಾದ ರೈತರು, ಹುತಾತ್ಮರಾದ ರೈತರು, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಸಾಲ ಸಂಪೂರ್ಣ, ರೈತರ ಸಾಲ ಸಂಪೂರ್ಣ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹೋರಾಟಕ್ಕೆ, ರೈತ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ರೈತರಿಗೆ ಅನ್ಯಾಯ, ರೈತರಿಗೆ ಅನ್ಯಾಯ, ರೈತರ ಸಾಲ, ರೈತರ ಸಾಲ, ಹುತಾತ್ಮರಿಗೆ, ರೈತ ಹುತಾತ್ಮರಿಗೆ, ರೈತರ ಸಾಲ, ರೈತ ಬೆಳೆದಂತ ಬೆಳೆಗೆ, ರೈತರು ಬೆಳೆದಂತ ಬೆಳೆಗಳಿಗೆ ಕೂಡಲ ಪರಿಹಾರ, ಕೂಡಲ ಪರಿಹಾರ, ಹೋರಾಟಕ್ಕೆ, ರೈತರ ಸಾಲ, ಬರ ಪರಿಹಾರ, ಬರ ಪರಿಹಾರ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 1980ರಲ್ಲಿ 80ನೇ ಇಸ್ವಿ ನರಗುಂದ ನವಲಗುಂದದಲ್ಲಿ ಬಸಪ್ಪ ಮತ್ತು ಲಕ್ಕುಂಡಿಯನವರು ಹುತಾತ್ಮರಾದರು. ಆ ದಿನದ ಅಂಗವಾಗಿ ಅವರ ಎದೆ ಮೇಲೆ ಪೊಲೀಸ್ನವರು ಏನೋ ಅಕ್ರಮವಾಗಿ ಅವರ ಎದೆ ಬೂಟು ಕಾಲ ನಡ್ಕೋಬೋದು ವಿಚಾರವಾಗಿ ಅವರು ಅಮರವಾದರು. ಅಂದಿನಿಂದ ಇಲ್ಲಿ ಗಂಟ 142 ರೈತರು ಹುತಾತ್ಮರಾಗಿದ್ದಾರೆ ರೈತ ಹೋರಾಟಕ್ಕೋಸ್ಕರ. ಆ ವಿಚಾರವಾಗಿ ರೈತ ಹುತಾತ್ಮ ದಿನಾಚರಣೆಯನ್ನು ಮಂಡ್ಯದಲ್ಲಿ ಇವತ್ತು ಮಾಡ್ತಾವೆ. ಇದ್ರ ವಿಚಾರವಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಸುಂದರೇಶರು, ಬಾಬುಗೌಡ ಪಾಟೀಲ್ರವರು ಅವ್ರದ್ದೇ ಆದ ನಿಟ್ಟಿನಲ್ಲಿ ಹೋರಾಟ ಕೊಟ್ಟು ಏನು 1982ರಲ್ಲಿ ಏನು ಲಾಲ್ಬಾಗ್ನಲ್ಲಿ ಲಕ್ಷಾಂತರ ಜನ ಸೇರಿಸಿ ಗುಂಡಿಟ್ಟಂಥ ಗುಂಡೂರಾವ್ನ ಸರ್ಕಾರವ ಪತನಗೊಳಿಸ್ಬೇಕು ಅಂದ. ಆವತ್ತು ಶಪಥ ಮಾಡಿ ಆ ಸರ್ಕಾರವ ಪತನಗೊಳಿಸು. ಇವತ್ತು ಏನು ರೈತ ಸಂಘ ಏನು ಉದಯ ಆಗದೆ ಅಂದಿನಿಂದ ರೈತ ಸಂಘ ತನ್ನದೇ ಆದ ನಿಟ್ಟಿನಲ್ಲಿ ರೈತರ ಪರ ನಿಂತು ಹೋರಾಟ ಮಾಡ್ಕೊಬರ್ತಾವೆ. ಈ ಹೋರಾಟದ ಅಂಗವಾಗಿ ಏನು ಜುಲೈ 21ನೇ ತಾರೀಕು ರೈತ ಹುತಾತ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾವೆ. ಆ ಅಂಗವಾಗಿ ಮಂಡ್ಯ ಜಿಲ್ಲೆ ಇವತ್ತು ಮಂಡ್ಯ ತಾಲೂಕಲ್ಲಿ ಏನು ಅದರ ಇದಾಗಿ ಒಂದು ಬರ ಪರಿಹಾರ ಮತ್ತು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಲೇಬೇಕು. ಬರ ಪರಿಹಾರ ಯಾಕೆಂದರೆ ಮಳೆ ಬೀಳ್ತಾ ಇಲ್ಲ, ಹಂಗಾಗಿ ಮರ ಪರಿಹಾರ ಘೋಷಣೆ ಆಗಬೇಕು. ಬೆಳೆ ಇಲ್ಲದ ಕಾರಣ ನಾವು ಯಾವುದೇ ರೀತಿ ಹಣ ಕಟ್ಟೋಕ್ಕಾಗೋದಿಲ್ಲ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಮಂದಟ್ಟಾಗುವಂಗೆ ಹೇಳ್ತಾವೆ. ನನ್ನ ಹೆಸರು 1980ನೇ ಇಸ್ವಿನಲ್ಲಿ ಕಬ್ಬಿನ ದಾರಕ್ಕೋಸ್ಕರ ಮತ್ತು ನೀರಿಗೋಸ್ಕರ ನರಗುಂದ ನವಲಗುಂದದಲ್ಲಿ ಚಳವಳಿ ನಡೀತಾ ಇತ್ತು. ಅಲ್ಲಿ ತಹಸೀಲ್ದಾರ್ ಮತ್ತು ಒಬ್ಬ SP ರೈತರು ಮಲಗಿ ಚಳವಳಿ ಮಾಡ್ತಿದ್ದಾಗ ಅವ್ರ ಎದೆ ಮೇಲೆ ಬೂಟ್ ಕಂಡು ನಡ್ಕೊಂಡೋದ್ರು. ಅಲ್ಲಿ ರೊಚ್ಚಿಗೆದ್ದಂಥ ಜನ ಚಳವಳಿನ ಉಗ್ರ ರೂಪ ತಾಳಿತು. ಆವಾಗ ಗುಂಡೂರಾವ್ ಸರ್ಕಾರ ಗುಂಡಿಟ್ಟು ಇಬ್ಬರನ್ನ ಬಲಿ ತಗೋತು. ಮತ್ತು ಏನು ಕಬ್ಬಿನ ಚಳವಳಿ ನಡೀತಾ ಇರಬೇಕಾದ್ರೆ ಆ ಹೆಸರನ್ನ ಬದಲಾವಣೆ ಮಾಡಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಉದಯ ಆಯಿತು 82ನೇ ಇಸ್ವಿನಲ್ಲಿ. ಅದು ಇಡೀ ರಾಜ್ಯಾದ್ಯಂತ ರುದ್ರಪ್ಪನವರು, ಸುಂದರೇಶ್ ಅವರು ಮತ್ತು ನಂಜುಂಡಸ್ವಾಮಿಯವರು ಜಿಲ್ಲಾದ್ಯಂತ ಪ್ರವಾಸ ಮಾಡಿ, ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಕಟ್ಟಿದ್ರು. ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಉತ್ತರಾಯ ಸ್ಥಿತಿಲಿ ಬಂತು. ಏನು ಅವತ್ತು ಆ ವರ್ಷದಲ್ಲಿ 143 ಜನ ರೈತರನ್ನ ಗುಂಡಿಟ್ಟು ಕೊಂದರು ಗುಂಡೂರಾವ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ. ಆಗ ಮಂಡ್ಯ ಏನು ಇಡೀ ರಾಜ್ಯಾದ್ಯಂತ ರೈತರನ್ನ ಒಗ್ಗೂಡಿಸಿ ಲಾಲ್ಬಾಗ್ನಲ್ಲಿ ಒಂದು ನಿರ್ಧಾರ ಮಾಡಿದ್ರು. ಏನು ಗುಂಡೂರಾಯರ ಗುಂಡಿಟ್ಟ ಸರ್ಕಾರಕ್ಕೆ ನಾವು ಮತ ಕೊಡಬಾರ್ದು, ಕಾಂಗ್ರೆಸ್ ಅವ್ರನ್ನವರು ಯಾರು ಹಳ್ಳಿಗಳಿಗೆ ಬರಬಾರ್ದು ಅಂತ ಘೋಷಣೆ ಆಯಿತು. ಅದೇ ರೀತಿ ಅವತ್ತು ಒಂದು ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆ ಆದಮೇಲೆ ಬೇರೆ ಸರ್ಕಾರ ಬಂತು. ನಮಗನ್ನಿಸ್ತದೆ ಇವಾಗ ಯಾವುದೇ ಸರ್ಕಾರ ಬಂದ್ರೂ ರೈತರನ್ನ ಬಗ್ಗು ಹೊಡಿತಾ ಇದ್ದಾರೆ. ಅವರು ರೈತರ ಪರವಾಗಿ ಯಾರೂ ಇಲ್ಲ.
ರೈತರ ಬೆನ್ನೆಲುಬು ಅಂತಾರೆ. ರೈತರ ಪರವಾಗಿ ಯಾರೂ ಇಲ್ಲ. ಎಲ್ಲ ಸರ್ಕಾರಗಳು ನಮ್ಮ ಆಳ್ತಾ ಇರೋ ಸರ್ಕಾರಗಳು ಎಲ್ಲ ಒಂದೇ ರೀತಿಯಾಗೋಯ್ತು. ಈಗ ನೋಡಿ ನಮಗೆ ಮಂಡ್ಯಕ್ಕೆ ಮಾರಕವಾದಂಥ ಒಂದು ಪರಿಸ್ಥಿತಿ ಬಂದಿದೆ. 6ನೇ ಹಂತದ ಯೋಜನೆ ನೀರು ಬೆಂಗಳೂರು ತಗೊಂಡೋಗಿ ಮಾಡಿದ್ದಾರೆ 6 TMCನ. ಅದನ್ನು ನಾವು ಪಕ್ಷಾತೀತವಾಗಿ ಏನೇ ನಮ್ಮ ಪಕ್ಷಗಳು ಅವರವ್ರ ಅಸ್ತಿತ್ವ ಉಳಿಸ್ಕೊಳ್ಳಿ. ನೀರಿನ ವಿಷಯದಲ್ಲಿ ಮಾತ್ರ ಇಡೀ ಜಿಲ್ಲೆಯಾದಂಥ ಎಲ್ಲ ಒಗ್ಗಟ್ಟಾಗಬೇಕು. ಇಲ್ಲೇ ಹೋದರೆ ಈಗ 29 TMC ನೀರು ತಗೊಂಡೋಗ್ತಾ ಇದ್ದಾರೆ 5 ಹಂತದಿಂದ. ಈಗ 6ನೇ ಹಂತಕ್ಕೆ 6 TMC ಅಂದರೆ 35 TMC ಆಯಿತು. ಮೈಸೂರಿಗೂ 13 TMC ನೀರು ತಗೊಂಡೋಗ್ತಾ ಇದ್ದಾರೆ. ಹುಣಸೂರುವರೆಗೂ ತಗೊಂಡೋಗ್ತಾ ಇದ್ದಾರೆ. ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಹುಣಸೂರಿಗೂ ತಗೊಂಡೋಗ್ತಾ ಇದ್ದಾರೆ ನೀರನ್ನ. ಅದನ್ನು ನಿಲ್ಲಿಸಬೇಕು. ಅದು ನಿಲ್ಲಿಸಲಿಲ್ಲ ಅಂದರೆ ನಾವು ಮಂಡ್ಯ ಜಿಲ್ಲೆಗೆ ಎಲ್ಲ ಮಾರಕವಾದಂಥ ಯೋಜನೆ ಅದು. ಏನು ಇಲ್ಲಿ ಬೆಂಗಳೂರಿಗೆ 7,000 ಚಿಲ್ಲರೆ ಕೋಟಿ ತಗೊಂಡು ಖರ್ಚು ಮಾಡ್ಕೊಂಡು ಯೋಜನೆ ಮಾಡಿದ್ದಾರೆ. ಅದು ನಿಲ್ಲಬೇಕು. ಬೆಂಗಳೂರಲ್ಲೇ ಸಾಕಷ್ಟು ಮಳೆ ಬೀಳ್ತದೆ. ಅಲ್ಲೇ ಆ ಯೋಜನೆ ನೀರನ್ನ ತಡೆ ಹಿಡ್ಕೊಳ್ಳಿ ಅವರು. ಮಳೆ ನೀರನ್ನ ಅವ್ರು ಕುಡಿಯೋಕ್ಕೆ ಸಾಕಾಗುತ್ತೆ ನೀರಲ್ಲಿ. ಮೈಸೂರಲ್ಲೂ ಅಷ್ಟೇ. ಏನೋ ಅವತ್ತು ಮಹಾರಾಜರು ಅವ್ರ ಮನೆ ದುಡ್ಡು ಹಾಕಿ ಮಂಡ್ಯ ಜಿಲ್ಲೆ ಕೃಷಿಗೆ ಮತ್ತು ಕುಡಿಯೋಕ್ಕೆ ಅಂದ್ಬಿಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಕೊಡೋದು. ಯಾವುದೇ ರಾಜಕೀಯ ಪಕ್ಷದವರು ಆವತ್ತು ಕನ್ನಂಬಾಡಿ ಕಟ್ಟೋದಕ್ಕೆ ಹಣ ದುರುಪಯೋಗ ಮಾಡಿಲ್ಲ, ಹಣ ಉಪಯೋಗಿಸಿಲ್ಲ. ಮಹಾರಾಜರು ಅವ್ರ ಕುಟುಂಬದ ಒಡವೆಲ್ಲ ಮಾರ್ಬಿಟ್ಟು ಕಟ್ಟಿಸ್ಕೊಟ್ಟಿದ್ದಾರೆ. ಅದನ್ನು ಇವ್ರು ಯಾಕೆ ಅಲ್ಲಿಗೆ ಕಾಲು ಹಾಕಬೇಕು? ಇವ್ರು ಯೋಗ್ಯರೇ ಅಲ್ಲ. ಯಾವುದೇ ರಾಜಕಾರಣಿಗಳು ಕನ್ನಂಬಾಡಿ ಕಟ್ಟೆಗೆ ಕಾಲು ಹಾಕೋದಕ್ಕೆ ಯೋಗ್ಯರೇ ಅಲ್ಲ. ಇವರು ಆದಷ್ಟು ದೂರ ಇರಬೇಕು. ಆ ಯೋಜನೆನ ಕೈ ಬಿಡಬೇಕು. ಮೈಸೂರಿಗೆ ನೀರು ತಗೊಂಡೋಗೋದು ಮತ್ತು ಬೆಂಗಳೂರಿಗೆ ಏನು ನೀರು ತಗೊಂಡೋಗ್ತಾರೆ ಆ ಯೋಜನೆನ ಕೈ ಬಿಡಬೇಕು. ಮತ್ತು ಏನು ಮುಖ್ಯಮಂತ್ರಿಯವರು ಬೆಳೆ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ನಾವು ಬೆಳೆ ಹಾಕೋದಿಲ್ಲ. ನಾವು ಬೆಳೆನೇ ನಮಗೆ ಜೀವಾಳ. ನಮ್ಮ ಮಕ್ಕಳು ಮರಿ ವಿದ್ಯಾಭ್ಯಾಸ, ನಮ್ಮ ಆಗು ಹೋಗುಗಳಿಗೆ ಕಷ್ಟ ಸುಖಕ್ಕೆಲ್ಲ ಬೆಳೆನೇ ಹಾಕಬೇಡಿ ಅಂತಂದರೆ ಪರಿಹಾರ ಕೊಡಬೇಕಾದ್ರೆ ಯಾರು? ಸರ್ಕಾರ ಕೊಡಬೇಕು. ಈಗ ಬ್ಯಾಂಕು ಸೊಸೈಟಿಗಳಲ್ಲಿ ಸಾಲ ಮಾಡಿದ್ದೀವಿ, ಬೆಳೆ ಇಲ್ದೇ ಹೆಂಗೆ ಕಟ್ಟೋದು? ಸರ್ಕಾರದವ್ರು ಅದನ್ನು ತೀರಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.